ಭಾಳ ಮುಖ್ಯವಾಗಿ ಇವತ್ತಿನ ನಮ್ಮ ಅಟ್ಟಿ ಪುಸ್ತಕದ ಬಿಡುಗಡೆಯ ಈ ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂಥ ಬಿಡುಗಡೆಯನ್ನು ಮಾಡಬೇಕು. ಇದರ ಕುರಿತು ಚರ್ಚೆ ಆಗಬೇಕು, ಭಾಳ ವಿಮರ್ಶಾತ್ಮಕವಾದಂಥ ಚರ್ಚೆ ಆಗಬೇಕು. ಅದರ ಸಾಧಕ ಮತ್ತು ಬಾಧಕಗಳು, ಅದರ ಪರ ಮತ್ತು ವಿರೋಧದ ಎಲ್ಲ ಚರ್ಚೆಗಳನ್ನು ಆಗೋದ್ರ ಮೂಲಕ ಮತ್ತೆ ಇದನ್ನು ಇನ್ನಷ್ಟು ಹೊಸ ಪೀಳಿಗೆಗಳ ಮಧ್ಯೆ, ಹೊಸ ಯುವ ಸಮುದಾಯಗಳ ಮಧ್ಯೆ, ಕಾಲೇಜುಗಳಲ್ಲಿ, ಇನ್ನಿತರೆ ಬೇರೆ ಬೇರೆ ರಂಗಕ್ಷೇತ್ರಗಳಲ್ಲಿ ಈ ಕೃತಿ ಹೆಚ್ಚು ಚರ್ಚೆ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ಇಟ್ಕೊಂಡು ಇವತ್ತಿನ ಈಗಾಗಲೇ ಇದು ತುಮಕೂರಿನಲ್ಲಿ ಏನು ಅಧಿಕೃತವಾದಂಥ ರೀತಿಯಲ್ಲಿ ಪುಸ್ತಕ ಬಿಡುಗಡೆಯಾಗಿ ಚರ್ಚೆ ಆಯಿತು. ಇದನ್ನು ಬೆಂಗಳೂರು ಹಂತದಲ್ಲೂ ಕೂಡ ಚರ್ಚೆ ಆಗಬೇಕು, ಎಲ್ಲರನ್ನು ಒಳಗೊಂಡಂತೆ ಚರ್ಚೆ ಆಗಬೇಕು ಅನ್ನುವಂಥ ಕಾರಣದಿಂದ ಎಲ್ಲ ನಮ್ಮ VL ನರಸಿಂಹಮೂರ್ತಿ ಅವರು, DT ವೆಂಕಟೇಶ್ ಅವರು, ಭಾಗಿಯವರು ಮತ್ತು ಎಲ್ಲ ಹಿರಿಯ ಯುವ ಸಾಹಿತಿಗಳು, ಚಿಂತಕರು, ಬರಹಗಾರರು ಇವರೆಲ್ಲರೂ ಸೇರಿಕೊಂಡು ಇವತ್ತಿನ ಈ ಒಂದು ಸಾಂಕೇತಿಕವಾದಂಥ ಈ ಪುಸ್ತಕದ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂಥ ಚರ್ಚೆ ಆಗಬೇಕು ಅಂದ್ಕೊಂಡು ಇವತ್ತು ನಾವು ಈ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಎರಡನೇದು, ಇಲ್ಲಿ ಮಾತಾಡಿರುವಂಥವ್ರು ಎಲ್ಲರೂ ಕೂಡ ಅವರ ವಿಚಾರಗಳನ್ನು ಮತ್ತೆ ವಿಮರ್ಶೆ ಮಾಡೋದಕ್ಕೆ ನನ್ನಿಂದ ಸಾಧ್ಯವೂ ಆಗಲ್ಲ. ಅವರು ಹಾಗಾಗಿ ನನಗೆ ಯಾವಾಗೋ ಒಂದು ಸಾರಿ ಆ ಮಧ್ಯದಲ್ಲಿ ಮಾತುಕತೆ ಕೊಟ್ಬಿಡ್ರಪ್ಪ, ಮತ್ತೆ ಯಾಕೆ ನನಗೆ ಅಧ್ಯಕ್ಷತೆ ಅಂತ ಕೇಳಿದ್ದೆ ನಾನು. ಇಲ್ಲ ನೀವು ಕೊನೆಯವರೆಗೆ ಕೂತ್ಕೊಳ್ಬೇಕು, ಹಾಗಾಗಿ ಇದನ್ನು ಜವಾಬ್ದಾರಿ ತಕ್ಕೊಳ್ರಿ ಅಂತ ಹೇಳಿದ್ರು. ಹಾಗಾಗಿ ಕೂತ್ಕೊಂಡಿದ್ವಿ. ಖಂಡಿತವಾಗ್ಲೂ ಇಲ್ಲಿ ಮಾತಾಡಿರುವಂಥ ಕೃತಿ ಬಗ್ಗೆ ಇಬ್ಬರು ಏನು ಮಾತಾಡಿದಾರೋ, ಭಾಗ್ಯವರು ಮತ್ತು VL ನರಸಿಂಹಮೂರ್ತಿ ಅವರು, ಅದರ ಒಟ್ಟು ಕೃತಿಯನ್ನು ನಾವಂತೂ ಭಾಳ ಸೋಮಾರಿಗಳಾಗಿದ್ವಿ, ಓದ್ತಾ ಇಲ್ಲ. ನಾವು ತುಂಬ ಸೋಮಾರಿಗಳಾಗಿದ್ವಿ, ಪುಸ್ತಕಗಳನ್ನು ಓದೋಕ್ಕಾಗ್ತಿಲ್ಲ ನಮಗೆ. ಅದು ಏನು ಒತ್ತಡಗಳಿದ್ದಾವೋ ಅಥವಾ ಏನೋ ಗೊತ್ತಿಲ್ಲ, ಆ ರೀತಿಯ ಸೋಮಾರಿಗಳಾಗಿದ್ವಿ. ಹಂಗಾಗಿ ಇವತ್ತು ಆ ಕೃತಿಯನ್ನು ಏನು ಮಾತಾಡಿದ್ರೋ ಅದನ್ನು ನಾವು ಬಹುಶಃ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ. ಬಹುಶಃ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಈ ಕೃತಿಯ ಬಗ್ಗೆ ಭಾಳ ಗಂಭೀರವಾಗಿ, ವಿಮರ್ಶಾತ್ಮಕವಾಗಿ, ಇದು ಭಾಳ ವಿಶೇಷವಾದಂಥ ಒಂದು ಏನು ಚಲನಶೀಲತೆಯನ್ನು ಅಥವಾ ಹೊಸ ರಕ್ತವನ್ನು, ಹೊಸ ಆಲೋಚನೆಗಳನ್ನು ಕೊಡುವಂಥ ಒಂದು ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಹೌದು, ಇದು ಭಾಳ ಸತ್ಯ ಅಂತ ನನಗನ್ನಿಸ್ತಾ ಇದೆ. ನನಗೆ ಈಗ ಒಂದು ಅಪಾಯದ ಒಂದು ಅಂಚಿನಲ್ಲಿದ್ದೀವಿ ಅಂತ ನನಗನ್ಸುತ್ತೆ. ಒಂದು ಏನಂತ ಹೇಳಿದ್ರೆ, ಮೊನ್ನೆ ನನಗೆ ಚಿತ್ರದುರ್ಗದಲ್ಲಿ ಮಾದಿಗ ಸಮುದಾಯದ ಎಲ್ಲರೂ ಸೇರಿಕೊಂಡು ಅಥವಾ ಸ್ವಾಮೀಜಿಗಳು ಸೇರಿಕೊಂಡು ಒಂದು ದೇವಸ್ಥಾನವನ್ನು ಕಟ್ತಾ ಇದ್ದೀವಿ ಅಂದ್ಕೊಂಡು ನಾನು ಒಂದು ಸುದ್ದಿಯನ್ನು ಕೇಳಿದ್ವಿ. ಅದು ಅರುಂಧತಿಯರು ಮತ್ತು ಇನ್ಯಾವುದೋ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದಾರ. ಅದು ಒಂದು ಹಟ್ಟಿಯಲ್ಲಿ ಅಥವಾ ಅದು ಒಂದು ಕಾಲೋನಿಯಲ್ಲಿ ದೇವಸ್ಥಾನವನ್ನು ಕಟ್ತಾ ಇದ್ದಾರಾ ಅನ್ನುವಂಥದ್ದು ನೋಡಿದರೆ ನಮಗೆ ಒಂದು ರೀತಿಯಲ್ಲಿ ಯಾವುದೋ ನಮಗೆ ಗುಲಾಮಿ ಸಂಸ್ಕೃತಿ ಅಂತ ನಾವು ಆಲೋಚನೆ ಮಾಡಿದ್ವಿ, ಯಾವುದು ಇಡೀ ನಮ್ಮ ಬದುಕುಗಳನ್ನು ಇಡಿಯಾಗಿ ಅದು ಇಪ್ಪಿ ನಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಮತ್ತೆ ಮೌಢ್ಯತೆ ಕಡೆಗೆ ಮತ್ತು ನಮ್ಮ ಏನು ವೈಚಾರಿಕ ಚಿಂತನೆಗಳನ್ನು ಮುಚ್ಚಿ ಹಾಕುವ, ನಮ್ಮ ಚರಿತ್ರೆಯನ್ನು ಮುಚ್ಚಿ ಹಾಕುವಂಥ ಒಂದು ಏನೇನೋ ಈ ರೀತಿಯ ಸಾಂಸ್ಕೃತಿಕವಾದಂಥ ದಾಳಿಗಳು ನಡೆದವು. ಮತ್ತೆ ಆ ದಾಳಿಗಳ ಕಡೆ, ಆ ದಾಳಿಗಳ ಒಳಗಡೆ ಮತ್ತೆ ನಾವು ಒಂದು ನುಸುಳುವಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಈ 25-30 ವರ್ಷದಲ್ಲಿ ದಲಿತ ಚಳವಳಿ ಏನು ಮಾಡಿತ್ತೋ, ಇಡೀ ಹಳ್ಳಿಗಳನ್ನು, ಹಟ್ಟಿಗಳನ್ನು, ಗ್ರಾಮಗಳನ್ನು ಅಥವಾ ನಗರಗಳಲ್ಲಿರುವಂಥ ಎಲ್ಲ ದಲಿತರನ್ನು, ಅಸ್ಪೃಶ್ಯರನ್ನು, ಶೋಷಿತ ಸಮುದಾಯಗಳನ್ನು ಅವ್ರನ್ನ ವಿಮೋಚನೆ ಮಾಡಬೇಕು, ಅವ್ರನ್ನ ವೈಚಾರಿಕವಾಗಿ ಸಂಘಟಿಸಬೇಕು, ಅವರು ವೈಚಾರಿಕವಾದಂಥ ಶಿಕ್ಷಣವನ್ನು ಪಡ್ಕೊಳ್ಬೇಕಂತ ನಾವು ಯಾವ ಈ ಚಳುವಳಿಯನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ವೋ, ನನಗೆ ಈಗ ಅನಿಸ್ತಾ ಇದೆ, ಬಹುಶಃ ಚಳುವಳಿ ಕಟ್ಟೋದಕ್ಕಿಂತ ಮೊದಲು ನಮಗೆ ಹಿರಿಯರು ಹೇಳ್ತಾ ಇದ್ರು,
ರಾಮ ಭಜನೆಯನ್ನು ಮಾಡ್ತಾ ಇದ್ರು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಹಟ್ಟಿಗಳಲ್ಲಿ ರಾಮ ಭಜನೆ ಮಾಡೋದಕ್ಕೆ ಬಿಟ್ಟಿದ್ರು ಅವ್ರನ್ನೆಲ್ಲ. ನಮಗೆ ಶಿಕ್ಷಣ ಕೊಡಬೇಕನ್ನೋದ್ರ ಬಗ್ಗೆ ಹೇಳಿರಲಿಲ್ಲ, ನಾವು ಲೈಬ್ರರಿ ಕಟ್ಟಬೇಕನ್ನೋದ್ರ ಬಗ್ಗೆ ಹೇಳಿರಲಿಲ್ಲ, ವೈಚಾರಿಕತೆಗಳನ್ನು ನಾವು ರೂಢಿಸ್ಕೊಳ್ಬೇಕು, ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿರಲಿಲ್ಲ. ದೇವಸ್ಥಾನಗಳಿಗೆ ಲೈನಲ್ಲಿ ನಿಂತ್ಕೊಳ್ಬೇಕು ಅಂತ ಯಾವ ಸಂಸ್ಕೃತಿ ಹೇಳಿತ್ತೋ, ದೇವಸ್ಥಾನಗಳು ಬೇಡ, ನಾವು ಲೈಬ್ರರಿಗಳೆಲ್ಲ ಮುಂದೆ ನಾವು ಲೈನಾಗಿ ನಿಲ್ಲಬೇಕು ಅಂತ ಹೇಳಿತ್ತಲ್ಲ ದಲಿತ ಚಳವಳಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಒಂದು ಸಂಸ್ಕೃತಿ ಮತ್ತೆ ಪುನರ್ ಇವತ್ತು ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ಇವತ್ತು ಹಟ್ಟಿಗಳಲ್ಲಿ, ಹಳ್ಳಿಗಳಲ್ಲಿ, ಕಾಲೋನಿಗಳಲ್ಲಿ ಎಲ್ಲ ದೇವರುಗಳ ಪೂಜೆಗಳನ್ನು, ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು ಅಥವಾ ಇನ್ನಿತರೆ ಬೇರೆ ಬೇರೆ ಧಾರ್ಮಿಕವಾದಂಥ, ನಾವು ಸಾಂಸ್ಕೃತಿಕವಾಗಿ ಮತ್ತೆ ಅಧಪತನಕ್ಕೆ ಹೋಗುವಂಥ ಎಲ್ಲ ಚಟುವಟಿಕೆಗಳು ಮತ್ತೆ ಹಳ್ಳಿಗಳಲ್ಲಿ ಬಂದ್ಬಿಟ್ಟಿದ್ದಾವೆ, ಹಟ್ಟಿಗಳಲ್ಲಿ ಬರ್ತಾ ಇದ್ದಾವೆ, ಪುನರ್ ನಿರ್ಮಾಣ ಆಗ್ತಿದ್ದಾವೆ, ಅವು ಗಟ್ಟಿಗೊಳ್ತಿದ್ದಾವೆ. ಇನ್ನೊಂದು ಕಡೆ RSS ಅನ್ನುವಂಥ ಒಂದು ಏನು ಸಂಘ ಪರಿವಾರ ಮತ್ತೆ ಹಳ್ಳಿಗಳಲ್ಲಿ, ಹಟ್ಟಿಗಳಲ್ಲಿ ಮತ್ತೆ ಗಟ್ಟಿಗೊಳ್ತಾ ಇದೆ. ಇದು ನಾವು ಒಂದು ರೀತಿಯ ಏನು ಸಾಂಸ್ಕೃತಿಕವಾದಂಥ ಮತ್ತು ರಾಜಕೀಯವಾದಂಥ ಬಿಕ್ಕಟ್ಟಿನಲ್ಲಿ ನಾವು ಇದ್ದೀವಿ ಈಗಿರುವಂಥ ಪರಿಸ್ಥಿತಿ ಒಳಗಡೆ. ನನಗೆ ಆ್ಯಕ್ಚುಲಾಗಿ ಈ ಹಟ್ಟಿಯ ಪುಸ್ತಕವನ್ನು ಓದ್ತಾ ಅಥವಾ ಅವರು ಮಾತಾಡೋದನ್ನು ಕೇಳಿದರೆ, ನಾನು ಕಳೆದ 30 ವರ್ಷಗಳಿಂದ ನನ್ನ ಊರಲ್ಲಿ, ನನ್ನ ಹಟ್ಟಿಯಲ್ಲಿ, ನನ್ನ ಹಳ್ಳಿಯಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಆಲೋಚನೆ ಮಾಡಿರಲಿಲ್ಲ. ನನಗೆ ಈಗ ಅನಿಸ್ತಾ ಇದೆ, ನನ್ನ ಹಳ್ಳಿಯಲ್ಲಿ ಏನು ನಡೀತು 25-30 ವರ್ಷದಿಂದ, ನನ್ನ ಹಳ್ಳಿಯಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಗಳನ್ನು ಕಟ್ಟಿದ್ದೀವಿ ನಾವು, ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಯಾವುದೇ ಕಾಲೋನಿಗಳಿರಲಿ, ಯಾರೂ ಕೂಡ ಒಂದು ಮನೆಯಲ್ಲಿ ಯಾವ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿಬಾರ್ದು ಅಂದ್ಕೊಂಡು ಮೊದಲೇ ಕಾರ್ಯಕ್ರಮ, ಮನೆಗಳಿಗೆ ಹೋಗಿ ಮಕ್ಕಳು ಏನಾದರೂ ಇದ್ದರೆ ಶಾಲೆಗೆ ಕಳಿಸುವಂಥದ್ದು ಮೊದಲನೇ ಕಾರ್ಯಕ್ರಮ. ಅದು ದೇವರಾಶಿ ಪದ್ಧತಿಯನ್ನು ನಿಲ್ಲಿಸಬೇಕು ಅನ್ನೋಂಥದ್ದು ಮತ್ತೊಂದು ಅಲ್ಲಿ ಕಾರ್ಯಕ್ರಮ. ಹಾಗಾಗಿ ಇಡೀ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಅಥವಾ ಹಟ್ಟಿಗಳಲ್ಲಿ ನಮ್ಮ ಸುತ್ತುಗಡೆ ಹಲವಾರು ರೀತಿಯ ಇನ್ನಿತರೆ ಶೋಷಿತ ಸಮುದಾಯಗಳು ನಮ್ಮ ಹಟ್ಟಿಗಳಲ್ಲಿ, ಈ ಯಾರು ಕೊರಚರಿದ್ದರು, ಹಂದಿ ಕಾಯುವಂಥವ್ರು ಕೊರಚರು, ಅಥವಾ ಯಾರು ಈ ಡಕ್ಕಲರಿದ್ದರು, ಊರುಗಳಿಗೆ ಬಂದು ಅಲ್ಲೆಲ್ಲೋ ನೆಲೆಸ್ತಾ ಇದ್ದರು. ಹಾಗಾಗಿ ಅವ್ರನ್ನೂ ಕೂಡ ಮುಟ್ಟಿ, ಅವ್ರನ್ನೂ ಮಾತಾಡಿಸಿ, ಅವ್ರನ್ನೂ ಕೂಡ ಸಮಾಜದ ಮುಖ್ಯವಾನಿಗೆ ತರಬೇಕು, ಅವರಿಗೂ ಒಂದು ಸ್ವತಂತ್ರವಾದಂಥ ಮನೆಯನ್ನು ಕಟ್ಕೊಡ್ಬೇಕು ಅನ್ನುವಂಥ ಹೋರಾಟವನ್ನು ನಾವು ವಿಸ್ತರಿಸ್ತಾ ಹೋದ್ವಿ. ನನಗೆ ಈಗ ನೆನಪು ಬರ್ತಾ ಇದೆ, ಇಷ್ಟು ವರ್ಷಗಳ ಕಾಲ ನಮ್ಮ ಹಳ್ಳಿಯಲ್ಲಿ ಏನು ಕೆಲಸ ಮಾಡಿದ್ವಿ ಅಂದರೆ, ಅದಕ್ಕೆ ನಮ್ಮ ಎಲ್ಲ ಯುವ ಸಾಹಿತಿಗಳು, ಬರಹಗಾರರು ದಯವಿಟ್ಟು ಈ ಥರದ ಹಟ್ಟಿಯ ಏನು ಇತಿಹಾಸ ಇದೆ, ಆ ಜೀವಂತವಾದಂಥ ಸಾಕ್ಷಿಗಳಿದ್ದಾವೋ ಅಥವಾ ಏನೇನು ಆಗಿದ್ದಾವೋ ಹಳ್ಳಿಗಳನ್ನು ನಾವು ಮತ್ತೆ ಇನ್ನೊಂದು ಸಾರಿ ಪುನರಾವಲೋಕನ ಮಾಡಿಕೊಂಡು, ಅವು ಯಾವ ಒಂದು ಕಂಗಾರ ಕಡೆ ಹೋಗ್ತಾ ಇದ್ದಾವ, ಯಾವ ದುರಂತದ ಕಡೆ ಹೋಗ್ತಾ ಇದ್ದಾವ, ಅಥವಾ ಹಿಂದೆ ಇರುವಂಥ ಇತಿಹಾಸಗಳನ್ನು ಮತ್ತೆ ನಾವು ಏನು ಬರೆಯೋದ್ರ ಮೂಲಕ ಹಟ್ಟಿಗಳಿಗೆ ಮತ್ತು ಹೊಸ ಬ್ಲಡ್ಡನ್ನು ಮತ್ತೆ ತುಂಬಬೇಕಾಗಿದೆ, ಹೊಸ ರೀತಿಯ ಸಾಂಸ್ಕೃತಿಕವಾದಂಥ ಇದನ್ನು ಕಟ್ಟುವಂಥ ಒಂದು ಕೆಲಸವನ್ನು ಎಲ್ಲ ಯುವ ಬರಹಗಾರರು ಮಾಡಬೇಕಾದಂಥದ್ದು ಬಹುದೊಡ್ಡ ಚಳುವಳಿ ಇದೆ ಅಂತ ಅನಿಸುತ್ತೆ. ಕೊನೆಯದಾಗಿ ರಾಮಣ್ಣವರು ಹೇಳಿರುವಂಥ ಒಂದು ಏನು ಮರು ಸಂಗಮ, ಇಡೀ ದಲಿತ ಸಮುದಾಯ, ಅಸ್ಪೃಶ್ಯ ಸಮುದಾಯಗಳು ಮರು ಸಂಗಮ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ಇದೆಯಲ್ಲ, ಇದು ಬಹುಶಃ ಎಲ್ಲ ದಲಿತ ಚಳುವಳಿಯ ಮುಖಂಡರುಗಳು ಇವತ್ತ್ಯಾರು ನಾವು ಮುಂಚೂಣಿಯಲ್ಲಿ ದಲಿತ ಚಳುವಳಿ ಅಥವಾ ಏನು ಮಾದಿಗ ಚಳುವಳಿ, ಒಳ ಮೀಸಲಾತಿ ಹೋರಾಟಗಾರರು ಅಥವಾ ಈ ಯಾರ್ಯಾರು ಇದ್ದೀವೋ ನಾವೆಲ್ಲರೂ ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾದದ್ದು ಏನಂತ ಹೇಳಿದ್ರೆ, ದಲಿತ ಚಳುವಳಿಗಳು ಒಂದು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ಇದೆ ಅಂತ ನನಗನ್ನಿಸುತ್ತೆ. ಎರಡನೇದು, ಒಳ ಮೀಸಲಾತಿ ಹೋರಾಟಗಾರರು ದಲಿತರ ಐಕ್ಯತೆಗೆ, ಅಸ್ಪೃಶ್ಯರ ಐಕ್ಯತೆಗೆ ತಮ್ಮದೇ ಆದಂಥ ಒಂದು ಕೆಲಸಗಳನ್ನು, ಆ ಒಂದು ಏನು ಸಂಗಮದ ಕಡೆ, ಇಡೀ ಈ ಶೋಷಿತ ಸಮುದಾಯಗಳನ್ನು ಮತ್ತೆ ಸಂಘಟಿಸೋ ಕಡೆ ಆಲೋಚನೆ ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಈ ಸಂದರ್ಭದಲ್ಲಿದೆ. ಯಾಕಂದರೆ ನಾವು ಮತ್ತೆ ದೇವರು, ದೇವಸ್ಥಾನ ಮತ್ತು ಆ ಮೌಢ್ಯ ಮತ್ತು ಆ ರೀತಿಯ ಗುಲಾಮಿಯ ಆಲೋಚನೆ ಕಡೆ ಇಡೀ ಯುವ ಪೀಳಿಗೆ ಹೋಗ್ತಿರುವ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಈ ಸಮುದಾಯಗಳನ್ನು ಪುನರ್ ಸಂಘಟಿಸ್ಕೊಳ್ಬೇಕು, ಪುನರ್ ಸಂಗಮ ಮಾಡಿಕೊಳ್ಬೇಕಾದಂಥ ದೊಡ್ಡ ಏನೋ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಅಂತ ಅನಿಸುತ್ತೆ.
ಕೊನೆಯದಾಗಿ ಒಂದು ಮಾತಾಡಲೇಬೇಕು, ನನ್ನ ಒಳಗಡೆ ಅದು ಒಂದಿತ್ತು. ನಾವು ಇವತ್ತು ಬಹುಶಃ ರಾಮಣ್ಣವರು ಕಳೆದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಮೊನ್ನೆ ಯೂನಿವರ್ಸಿಟಿ ಕಾರ್ಯಕ್ರಮದಲ್ಲಿ, ನಾವು ದಲಿತರಾಗಿ ಉಳಿದಿಲ್ಲ, ಜಾತಿಗಳಾಗಿಬಿಟ್ಟಿದ್ದೀವಿ ಅಂತ. ವಲಿಯರು ಮಾದಿಗರಾಗಿ ಉಳ್ಕೊಂಡ್ಬಿಟ್ಟಿದ್ದೀವಿ, ದಲಿತರಾಗಿ ಉಳಿದಿಲ್ಲ ಅಂತ. ದಲಿತ ಶಕ್ತಿಯಾಗಿ ಉಳಿದಿಲ್ಲ, ವಲಿಯರು ವಲಿಯರಾಗ್ತಿದ್ದಾರೆ, ಮಾದಿಗರಾಗ್ತಾ ಇದ್ದೀವಿ. ಬಟ್ ಇದು ಆ ಜಾತಿಗಳನ್ನು ತಾವು ಗುಡಿಸ್ಕೊಳ್ಳೋದ್ರ ಬಗ್ಗೆ ನಮಗೇನು ಯಾವುದೇ ರೀತಿಯಲ್ಲಿ ಒಂದು ಪ್ರಶ್ನೆ ಇಲ್ಲ. ಜಾತಿಯ ಸಂಕುಚಿತದ ಒಳಗಡೆ ಒಂದು ದ್ವೇಷ ಬರ್ತಾ ಇದೆ. ವಲಿಯರ ವಿರುದ್ಧ ಮಾದಿಗರ ದ್ವೇಷ ಬರ್ತಾ ಇದೆ, ಮಾದಿಗರ ವಿರುದ್ಧ ವಲಿಯರ ದ್ವೇಷ ಬರ್ತಾ ಇದೆ. ಇದು ಭಾಳ ಅತ್ಯಂತ ಅಪಾಯಕಾರಿಯಾದಂಥ ಆಲೋಚನೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಸುತ್ತಗಡೆ ನಾವು ಇಳಿದ ತಕ್ಷಣವೇ ಏನಾಗಿದೆ, ನಾವು ನಮ್ಮ ಜಾತಿಗಳನ್ನು ಹುಡುಕ್ತಾ ಇದ್ದೀವಿ, ನಮ್ಮ ಉಪಜಾತಿಗಳನ್ನು ಹುಡುಕ್ತಾ ಇದ್ದೀವಿ. ಮೊನ್ನೆ ಯಾರೋ ಗೆಳೆಯರು ಹೇಳ್ತಾ ಇದ್ರು, ಜಾತಿ ಒಳಗಡೆ ಇನ್ನೊಂದು ಜಾತಿ, ಜಾತಿ ಒಳಗಡೆ ಇನ್ನೊಂದು ಜಾತಿ ಹುಡುಕುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿದೆ. ಇದು ಎಲ್ಲಿಂದ ಬರುತ್ತೆ, ಯಾರಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಒಂದು ಜಾತಿಯ ಚಳುವಳಿಯನ್ನು ಕಟ್ಟಬೇಕು. ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಜಾತಿಯ ಚಳುವಳಿಯನ್ನು ಆರೋಗ್ಯಕರವಾದಂಥ ಆಲೋಚನೆ ಕಡೆ ನಾವು ಆಲೋಚನೆ ಮಾಡಬೇಕು. ಅದು ಸಾಮಾಜಿಕ ನ್ಯಾಯದ ಪರವಾದಂಥ ಹೋರಾಟವನ್ನು ಕಟ್ಟಬೇಕು. ಯಾರು ವಂಚಿತ ಸಮುದಾಯಗಳಿದ್ದರೋ, ಅವಕಾಶ ವಂಚಿತ ಸಮುದಾಯಗಳಿದ್ದಾರೋ, ಯಾರು ಅನ್ಯಾಯಕ್ಕೊಳಗಾಗಿದ್ದಾರೋ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಏನೋ ಆ ರೀತಿಯ ಹೋರಾಟವನ್ನು ಕಟ್ಟಬೇಕು. ಆದರೆ ಇದರ ಒಳಗಡೆ ಏನು ನಡೀತಿದೆ ಅಂತ ಹೇಳಿದರೆ, ಜಾತಿಯ ಒಳಗಡೆ ಒಂದು ದ್ವೇಷ ಬಿತ್ತುವಂಥ, ಒಲೆಮಾದಿಗರ ಮಧ್ಯೆ ದ್ವೇಷದ ಬೆಂಕಿ ಹೆಚ್ಚಾಗುವಂಥ ಒಂದು ಪ್ರಯತ್ನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದು ನಾನು ದಿನನಿತ್ಯ ಇದನ್ನು ಏನು ನೇರವಾಗಿ ಅನುಭವಿಸ್ತಾ ಇದ್ದೀನಿ, ದಿನನಿತ್ಯ ಅನುಭವಿಸ್ತಾ ಇದ್ದೀವಿ. ಇದನ್ನು ನಮ್ಮೊಳಗಡೆ ಆ ದ್ವೇಷದ ಏನು ಹೇಳ್ತಾರೆ ಆ ಮನಸ್ಥಿತಿ ಇನ್ನಷ್ಟು ಭಾಳ ವಿಕಾರಗೊಳ್ತಾ ಇದೆ. ಇದು ನಾಳೆ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಭಾಳ ದೊಡ್ಡ ಅಪಾಯವನ್ನು ಸೃಷ್ಟಿ ಮಾಡಿದೆ. ನಾಳೆ ಎಲ್ಲಿಗೆ ಹೋಗ್ತೇವೋ ಗೊತ್ತಿಲ್ಲ. ಯಾಕಂತಂದರೆ ಈಗ ನಾವು ಮರುಸಂಗಮ ಆಗಬೇಕಂತ ನಾವು ಹೊರಟಿದ್ದೀವಿ. ಮರುಸಂಗಮದ ಸಂದರ್ಭದಲ್ಲಿ ನಮ್ಮನ್ನು ನಾವು ಭಾಳ ಗಂಭೀರವಾಗಿ ವಿಮರ್ಶೆಗೊಳಪಟ್ಟಿಲ್ಲ ಅಂತ ಹೇಳಿದ್ರೆ, ಈ ದ್ವೇಷದ ಭಾವನೆಗಳು ಇದು ಎಲ್ಲಿಂದ ಬರ್ತಾ ಇದ್ದಾವ ಅನ್ನುವಂಥದ್ದು ನೋಡ್ತಿದ್ರೆ ಅದು ಖಂಡಿತವಾಗ್ಲೂ ಮತ್ತೆ ಇದು ಮನುವಾದದ ಆಲೋಚನೆಯಿಂದನೇ ಬರ್ತಾ ಇದ್ದಾವೆ. ಮನುವಾದನೆ ಇವತ್ತು ನಮ್ಮನ್ನು ಮತ್ತೆ ಆವರಿಸಿಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ದಯವಿಟ್ಟು ಮತ್ತೆ ಬರಹಗಾರರು, ಚಿಂತಕರು, ಸಾಹಿತಿಗಳು, ಕಲಾವಿದರು, ದಲೇಕ್ ಅಂತ ಏನು ಸಂಘಟನೆ ಅವತ್ತು ಪ್ರಾರಂಭ ಆಯಿತೋ, ಇಡೀ ದಲಿತ ಚಳುವಳಿಗೆ ಜೀವ ಕೊಟ್ಟಿತ್ತೋ, ಮತ್ತೆ ಅದೇ ರೀತಿಯ ಹೊಸ ರೀತಿಯ ಪ್ರಯತ್ನ ಮತ್ತೊಮ್ಮೆ ಆಗಬೇಕು ಅಂದ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಕೊನೆಯ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಹುಶಃ ಇಲ್ಲಿರುವಂಥ ಎಲ್ಲ ಬರಹಗಾರರು, ಚಿಂತಕರು ಅಥವಾ ಇಲ್ಲಿ ಮಾತಾಡಿರುವಂಥವ್ರು ಎಲ್ಲರೂ ಕೂಡ ಭಾಳ ಈ ಒಂದು ಅಟ್ಟಿಯ ಪುಸ್ತಕವನ್ನು ಭಾಳ ಗಂಭೀರವಾಗಿ ನಮ್ಮ ಮುಂದ್ಗಡೆ ಇಟ್ಕೊಂಡಿದ್ದಾರೆ. ಈ ಪುಸ್ತಕವ ಇನ್ನಷ್ಟು ಸಾರಿ ಓದೋಣ. ಈ ಪುಸ್ತಕ ಈಗಾಗಲೇ ಮರುಮುದ್ರಣ ಆಗಿದೆ. ಮೊದಲನೇ ಮುದ್ರಣ ಮುಗಿಸ್ಕೊಂಡು ಈಗ ಎರಡನೇ ಮುದ್ರಣಕ್ಕೆ ಬಂದಿದೆ. ಈ ಎರಡನೇ ಮುದ್ರಣದ ಸಂದರ್ಭದಲ್ಲಿ ಇದು ಬೇಕಾದಷ್ಟು ಸ್ವಲ್ಪ ವಿದ್ಯಾರ್ಥಿಗಳ ಮಧ್ಯೆ, ಯುವಜನರ ಮಧ್ಯೆ ಈ ರೀತಿಯ ದಲಿತ ಚಳುವಳಿಗಳು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪುಸ್ತಕವನ್ನು ಓದಬೇಕಾದಂಥ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ, ಇಲ್ಲಿ ಸಂಘಟಿಸ್ಕೊಂಡಿರ್ತಕ್ಕಂಥ ಈ ಇಡೀ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.